ನ್ಯೂಸ್ 50ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಪ್ರತಿಮಾ ಭಟ್. ಬನ್ನಿ ಈ ಕ್ಷಣದ 50 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಅನ್ನಭಾಗ್ಯದ ಯೋಜನೆಯಲ್ಲಿ ಸರ್ಕಾರ ಮಹತ್ವದ ಬದಲಾವಣೆಗೆ ಮುಂದಾಗಿದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ನೀಡಲಾಗ್ತಾ ಇದ್ದ ತಲಾ 170 ರೂಪಾಯಿ ಬದಲಾಗಿದೆ. 5 ಕೆಜಿ ಅಕ್ಕಿಯನ್ನೇ ಕೊಡಲು ಸರ್ಕಾರ ನಿರ್ಧರಿಸಿದೆ. ಇದೇ ತಿಂಗಳಿಂದಲೇ ಹಣದ ಬದಲು ಅಕ್ಕಿ ಕೊಡೋ ಸಾಧ್ಯತೆ ಇದೆ. ಸಿಎಂ ಅವರ ಬಗ್ಗೆ ಅಗೌರವವಾಗಿ ಮಾತನಾಡಬಾರದು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಜೊತೆಗೆ ಪರಮೇಶ್ವರ್ ದೆಹಲಿಗೆ ಯಾಕೆ ಹೋಗಿದ್ದಾರೆ ಅಂತ ನಮಗೇನು ಗೊತ್ತು, ದೆಹಲಿಗೆ ಹೋಗೋದು ದೊಡ್ಡ ಸುದ್ದಿ ಏನಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಹುದ್ದೆ ವಿಚಾರವಾಗಿ ಬಣಬಡಿದಾಟ ಆಗ್ತಾ ಇದೆ. ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ನಾಳೆ ಯತ್ನಾಳ್ ಬಣದ ಸಭೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಪರಿಷತ್ ಸದಸ್ಯ ಸಿಟಿ ರವಿ, ಪಕ್ಷದ ಆಂತರಿಕ ವಿಚಾರ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಲ್ಲ, ಎಲ್ಲವನ್ನೂ ಕಾಲ ನಿರ್ಣಯ ಮಾಡಲಿದೆ ಎಂದರು. ಕೆಳಗಿನ ಇದ್ದವರನ್ನ ಮೇಲೆ ಕೂರಿಸುವುದು, ಮೇಲೆ ಇದ್ದವರನ್ನ ಕೆಳ ಕೂರಿಸುವುದು ಕಾಲದ ಮಹಿಮೆ, ಕಾಯಿರಿ ಎಂದಿದ್ದಾರೆ. ರಾಜ್ಯ ಬಜೆಟ್ ಬಳಿಕ ಹಾಲಿನ ದರ ಹೆಚ್ಚಾಗುವ ಸಾಧ್ಯತೆ ಇದ್ದು, ಬೆಲೆ ಏರಿಕೆಗಾಗಿ ಸರ್ಕಾರದ ಮೇಲೆ ಹಾಲು ಒಕ್ಕೂಟಗಳು ಒತ್ತಡ ಹೇರಿವೆ. ಲೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡುವಂತೆ ಬೇಡಿಕೆ ಇಟ್ಟಿವೆ. ಸಂಗೋಪನೆಯ ಖರ್ಚು ವೆಚ್ಚಗಳ ಹೆಚ್ಚಳದಿಂದ ಬೆಲೆ ಏರಿಸುವ ಸಂಭವ ಇದೆ. ಅನ್ನಭಾಗ್ಯದ ಹಣ ಮತ್ತು ಗೃಹಲಕ್ಷ್ಮಿ ಹಣ ಪಾವತಿ ವಿಳಂಬದ ಬಗ್ಗೆ ಇನ್ನೂ 1 ವಾರ ನೋಡೋಣ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. 1 ವಾರ ಕಳಿಲಿ, ಹಲವಾರು ವಿವರ ಇದೆ, ಆ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ, ಈ ಬಗ್ಗೆನೂ ಚರ್ಚಿಸೋಣ ಅಂದ್ರು. ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆ ವಿಚಾರದ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಒಡೆದು ಆಳುವ ನೀತಿ ಸಿಎಂ ಸಿದ್ದರಾಮಯ್ಯ ಅನುಸರಿಸುತ್ತಿದ್ದಾರೆ. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣರ ಉಪಜಾತಿ ಒಡೆಯುವ ಪ್ರಯತ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ಅನುಭವಿ ರಾಜಕಾರಣಿ. ಸಿದ್ದರಾಮಯ್ಯ 16ನೇ ಬಾರಿ ಬಜೆಟ್ ಮಂಡಿಸುತ್ತಿದ್ದಾರೆ. ರಾಜ್ಯದ ಹಣಕಾಸು ಸಚಿವ ಯಾರು ಈವರೆಗೆ 16 ಬಜೆಟ್ ಮಂಡಿಸಿಲ್ಲ. ರಾಜ್ಯದ ವಾಸ್ತವ ಪರಿಸ್ಥಿತಿ ಏನಿದೆ, ಹಣಕಾಸು ಸ್ಥಿತಿ ಏನಾಗಿದೆ ಅಂತ ಬಿಜೆಪಿ ಕಚೇರಿಯಲ್ಲಿ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಜನರಿಗೆ ದರ ಏರಿಕೆ ನೀಡಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ಆಸ್ತಿ ನೋಂದಣಿ, ವಾಹನ ನೋಂದಣಿ ದರ 10% ಹೆಚ್ಚಳವಾಗಿದೆ. ಕುಡಿಯುವ ನೀರಿನ ದರ 30%, ಬಸ್ ದರ 15% ಹೆಚ್ಚಾಗಿದೆ. ಕಂಡು ಕೇಳಿರುವಂತಹ ಕೆಟ್ಟ ಪರಿಸ್ಥಿತಿಗೆ ರಾಜ್ಯ ತಲುಪಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಗ್ಯಾರಂಟಿ ಸ್ಕೀಮ್ ತಂದಿದ್ದರಿಂದ ಆರ್ಥಿಕ ಪರಿಸ್ಥಿತಿ ಚಿಂತನಾಜನಕವಾಗಿದೆ. ಸರ್ಕಾರ ದಿವಾಳಿ ಹಂತಕ್ಕೆ ತಲುಪಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೇರೆ ಬೇರೆ ಯೋಜನೆಗೆ ಅನುದಾನ ಕೊಡುವ ಪರಿಸ್ಥಿತಿ ಇಲ್ಲ. ಗುತ್ತಿಗೆದಾರರ 60,000 ಕೋಟಿ ಬಿಲ್ ಪೆಂಡಿಂಗ್ ಇದೆ ಎಂದಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿದ್ರು, ಬಸ್ ನಿಲ್ಲಿಸಿದ್ರು. ಇತ್ತ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ತಲುಪ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ತುಮಕೂರು ಮಧುಗಿರಿ ಪಟ್ಟಣದ ರಾಘವೇಂದ್ರ ಆಸ್ಪತ್ರೆಯ ವೈದ್ಯರು ನರ್ಸ್ ನಿರ್ಲಕ್ಷ್ಯಕ್ಕೆ ಬಾಲಕ ಕಾಲಿನ ಸ್ವಾಧೀನ ಕಳೆದುಕೊಂಡಿರುವ ಆರೋಪ ಕೇಳಿಬಂದಿದೆ. ಜ್ವರ ಬಂದಿದ್ದ ಬಾಲಕನಿಗೆ ನರ್ಸ್ ಎಡಗಾಲಿನ ಸೊಂಟಕ್ಕೆ ಇಂಜೆಕ್ಷನ್ ಕೊಡದೆ ನರಕ್ಕೆ ಕೊಟ್ಟಿದ್ದಾರೆ. ಇದರಿಂದ ಎಡಗಾಲಿನ ಸ್ವಾಧೀನ ಕಳೆದುಕೊಂಡಿರುವುದಾಗಿ ಪೋಷಕರು ಆರೋಪಿಸಿದ್ದಾರೆ. ವಿಧಾನಸೌಧ ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡಿಸುವುದಾಗಿ ವಂಚಿಸಿದ್ದ ಪಿಡಿಒ ಯೋಗೇಂದ್ರನನ್ನ ಜೆಸಿನಗರ ಪೊಲೀಸರು ಬಂಧಿಸಿದ್ದು, ಮತ್ತೋರ್ವನಿಗೆ ಗೋಲ್ಡ್ ಬಿಸಿನೆಸ್ ಹೆಸರಲ್ಲಿ ವಂಚಿಸಿದರೆ ಮಗದೊಬ್ಬರಿಗೆ ಕ್ರಿಪ್ಟೋ ಕರೆನ್ಸಿ, ಟೆಂಬರ್ ಬಿಸಿನೆಸ್ ಹೀಗೆ ಹಲವು ವಿಚಾರಗಳಲ್ಲಿ ಟೋಪಿ ಹಾಕಿರುವ ಆರೋಪ ಕೇಳಿಬಂದಿದೆ. ಶಾಲಾ ಅನುದಾನ ದುರ್ಬಳಕೆ ಮಾಡಿದ ಬಾಗಲಕೋಟೆ ಬೀಳಗಿ ತಾಲೂಕಿನ ಕೋಲೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಡಿಎಚ್ ಅಂಗಡಿ ಅಮಾನತಾಗಿದ್ದಾರೆ. ಅಟಲ್ ಟಿಂಕರಿಂಗ್ ಲ್ಯಾಬ್ನ ಅನುದಾನ ದುರ್ಬಳಕೆ ಮಾಡಿದ್ದು ಮಾತ್ರ ಅಲ್ಲ, ವರ್ಗಾವಣೆ ಪತ್ರ, ಹಾಲ್ ಟಿಕೆಟ್ ಕೊಡಲು ನೀಡಿದ ವಿದ್ಯಾರ್ಥಿಗಳಿಂದ 100 ರೂಪಾಯಿ ವಸೂಲಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಬೈಲಕುಪ್ಪೆ ಬಸ್ ಕ್ಯಾಂಪ್ ರಸ್ತೆಯಲ್ಲಿರುವಂತಹ ಮನೆಯಲ್ಲಿ ಮುಸುಕುಧಾರಿಗಳು ದರೋಡೆ ಯತ್ನ ವಿಫಲವಾಗಿದೆ. ಸುರೇಶ್ ಎಂಬೋರ ಮನೆ ಬಳಿ ಸಿಸಿ ಕ್ಯಾಮೆರಾ ಕಿತ್ತು ಸಂಚು ರೂಪಿಸಿದ್ರು. ಆದರೆ ಪಕ್ಕದ ಮನೆ ಲೈಟ್ ಆನ್ ಆಗ್ತಿದ್ದಂತೆ ದರೋಡೆಕೋರರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಬೆಂಗಳೂರಿನ ಮಹಿಳೆಯೊಬ್ಬಳು ಜೀವ ಉಳಿಸೋ ವೈದ್ಯರ ಬಳಿ ಜೀವ ತೆಗೆಯೋದು ಹೇಗೆ ಅಂತ ಕೇಳಿದ ವಾಟ್ಸ್ಆಪ್ ಚಾಟ್ ವೈರಲ್ ಆಗಿದೆ. ಡಾಕ್ಟರ್ ಸುನೀಲ್ ಕುಮಾರ್ ಎಂಬುವರಿಗೆ ಮೆಸೇಜ್ ಮಾಡಿದ ಮಹಿಳೆ, ನಮ್ಮ ಅತ್ತೆ ಕಾಟ ಕೊಡ್ತಿದ್ದಾರೆ, ವಯಸ್ಸಾಗಿದೆ, ಅವರನ್ನ ಸಾಯಿಸೋದು ಹೇಗೆ ಅಂತ ಹೇಳ್ತೀರಾ ಅಂತ ಕೇಳಿದ್ದಾಳೆ. ಸದ್ಯ ವೈದ್ಯ ಸಂಜಯ್ ನಗರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ದಾವಣಗೆರೆಯ ಹರಪನಹಳ್ಳಿ ತಾಲೂಕಿನ ಕುಂಚೂರು ಗ್ರಾಮದಲ್ಲಿ ನಿನ್ನೆ ರಾತ್ರೋರಾತ್ರಿ ದುಷ್ಕರ್ಮಿಗಳು ಜೋಳದ ಬೆಳೆ ನಾಶ ಮಾಡಿದ್ದಾರೆ. ರೈತ ಬಾಡದ ಬಸವರಾಜ್ ಎಂಬುವರಿಗೆ ಸೇರಿದ 1.5 ಎಕರೆಯಲ್ಲಿ ಬೆಳೆದಿದ್ದ ಜೋಳದ ಬೆಳೆ ನಾಶವಾಗಿದೆ. ಬೆಂಗಳೂರು ವಿಠಲ್ ಮಲ್ಯ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿದ್ದ ಸ್ಕೂಟರ್ಗಳು ಹಾಗೂ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದ ಇಬ್ಬರು ಹಾಗೂ ಓರ್ವ ದ್ವಿಚಕ್ರ ವಾಹನ ಸವಾರನಿಗೆ ಗಾಯಗಳಾಗಿವೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದೆ.
ಕರ್ನಾಟಕ 25 ವರ್ಷ ಮೇಲ್ಪಟ್ಟ ಎಲ್ಲಾ ವಧುವರರಿಗೂ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯದ ಬಿದರೆ ಗ್ರಾಮದ ದೇವೇಂದ್ರ ಎಂಬಾತ ಪ್ರಯಾಗ್ರಾಜ್ನಲ್ಲಿ ಪುಣ್ಯಸ್ನಾನ ಮಾಡಿದ್ದು. ಇದರ ಜೊತೆಗೆ ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲಲಿ ಎಂಬ ಆಸೆ 7 ಬೇಡಿಕೆಯ ಪೂರೈಕೆಗೆ 101 ಬಾರಿ ಮುಳುಗಿ ಪುಣ್ಯಸ್ನಾನ ಮಾಡಿದ್ದಾನೆ. ಬರದನಾಡು ಪಾವಗಡ ತಾಲೂಕಿಗೆ ವಿಶೇಷ ಸ್ಥಾನಮಾನ ಕೊಡುವಂತೆ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಪಾವಗಡ ತಾಲೂಕು ಅತ್ಯಂತ ಹಿಂದುಳಿದಿದ್ದು ನೀರಾವರಿ, ರಸ್ತೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಡಿಸಿಎಂ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಥಳಕ್ಕೆ ಬರುವಂತೆ ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಬಾಬು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಸೌರಭ ರಾಜ್ಯ ಮಟ್ಟದ ಅಂತರ್ ಕಾಲೇಜು ರಂಗ ಸ್ಪರ್ಧೆಗೆ ವಿದ್ಯುಕ್ತ ಚಾಲನೆ ಸಿಕ್ತು. ಫೆಬ್ರವರಿ 18ರ ಸಂಜೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ಸಂಸಾರ ರಂಗಮಂದಿರದಲ್ಲಿ ನಡೆದಂತಹ ವರ್ಣರಂಜಿತ ಕಾರ್ಯಕ್ರಮವನ್ನು ಹಿರಿಯ ನಟ ಪದ್ಮಭೂಷಣ ಪುರಸ್ಕೃತ ಶ್ರೀ ಅನಂತ್ ನಾಗ್ ಉದ್ಘಾಟಿಸಿದರು. ಸ್ಪರ್ಧೆ ಕೊಡಮಾಡುವ ಸರ್ವೋತ್ತಮ ಕಾಲೇಜು ಪಾರಿತೋಷಕವನ್ನು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪ್ರಾಯೋಜಿಸಿದ್ದಾರೆ. ಅಖಿಲ ಭಾರತ ಸಿಂಡಿಕೇಟ್ ಬ್ಯಾಂಕ್ ನಿವೃತ್ತರ ಒಕ್ಕೂಟದ ರಾಷ್ಟ್ರೀಯ ಸಮ್ಮೇಳನ ಎಂವಿ ಆಡಿಟೋರಿಯಂ ಕೆಇಬಿ ಇಂಜಿನಿಯರ್ಸ್ ಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಅಖಿಲ ಭಾರತ ಬ್ಯಾಂಕ್ ನಿವೃತ್ತರ ಒಕ್ಕೂಟದ ಜಂಟಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ನಾಯಕ್ ಸಮ್ಮೇಳನವನ್ನ ಉದ್ಘಾಟಿಸಿದರು. ಇತ್ತೀಚೆಗಷ್ಟೇ 50 ವರ್ಷದ ಅಂಕಲ್ ನನ್ನ ಮದುವೆಯಾಗಿದ್ದ 18 ವರ್ಷದ ಯುವತಿ ಇದೀಗ ತಿರುಗು ಬಿದ್ದಿದ್ದಾಳೆ. ನಂಬಿಸಿ ನನ್ನ ಮದುವೆಯಾಗಿದ್ದಾರೆಂದು ಹುಬ್ಬಳ್ಳಿಯ ಕೇಶವಾಪುರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. 4 ವರ್ಷದ ಮಗು ಕೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ತುಮಕೂರು ಪಾವಗಡ ತಾಲೂಕಿನ ಬ್ಯಾಡನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರುತಿ ಡೆತ್ ನೋಟ್ ಬರೆದಿಟ್ಟಿದ್ರು. ನನ್ನ ಗಂಡ ಸಾಯಿ ಸುಮಾ ಜೊತೆ ಸಂಬಂಧ ಇರೋದ್ರಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ಮಕ್ಕಳಿಗೋಸ್ಕರ ಬಿಡು ಅಂತ ಹೇಳಿದ್ರು ಬಿಡ್ಲಿಲ್ಲ, ನನ್ನ ಜೀವ ಹೋದ್ರೂ ಅವಳನ್ನ ಬಿಡ್ಲಿಲ್ಲ ಅಂತ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಬೇಸಿಗೆ ಆರಂಭದಲ್ಲೇ ನೀರು ಶುದ್ಧೀಕರಣಗೊಳಿಸದೆ ರಾಯಚೂರು ನಗರಕ್ಕೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ನೀರು ಫಿಲ್ಟರೇಷನ್ ಆಗ್ತಿಲ್ಲ ಅನ್ನೋದನ್ನ ಖುದ್ದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಒಪ್ಪಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಲಾತೂರ್ ತಾಲೂಕಿನಲ್ಲಿ ಪಕ್ಷಿಗಳಿಗೆ ಹಕ್ಕಿ ಜ್ವರ ಉಲ್ಬಣಗೊಂಡಿದೆ. H5N1 ವೈರಾಣು ದೃಢ ಹಿನ್ನೆಲೆ ಬೀದರ್ನಲ್ಲಿ ಪಶುಸಂಗೋಪನೆ ಇಲಾಖೆ ಅಲರ್ಟ್ ಆಗಿದೆ. ಗದಗ ನಗರದಲ್ಲಿ ಬಡ್ಡಿ ದಂಧೆಕೋರನ ಮನೆಯಲ್ಲಿ 26.5 ಲಕ್ಷ ಹಣ ಸೀಸ್ ಮಾಡಿದ್ದ ಪ್ರಕರಣ ಟ್ವಿಸ್ಟ್ ಪಡೆದುಕೊಂಡಿದ್ದು, ಇದು ಬಡ್ಡಿ ಹಣ ಅಲ್ಲ, ನನ್ನ ಮಗನ ಲಿವರ್ ಚಿಕಿತ್ಸೆಗೆ ತಂದಿಟ್ಟ ಹಣ ಅಂತ ಸಂಗಮೇಶ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬಳ್ಳಾರಿ ಕಂಪ್ಲಿ ತಾಲೂಕಿನ NSL ಶುಗರ್ಸ್ ಕಾರ್ಖಾನೆ ರೈತರ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದು, ಕಬ್ಬು ಬೆಳೆದು ನಿಂತು ಕಟಾವಿನ ಅವಧಿ ಮೀರಿದ್ರೂ ಖರೀದಿಗೆ ಮುಂದಾಗಿಲ್ಲ. ಒಡಿಶಾದ ಭುವನೇಶ್ವರದಲ್ಲಿರುವ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿನಿಯ ಸಾವಿನಿಂದ ಪ್ರತಿಭಟನೆ ಜೋರಾಗಿದ್ದು, ಕೆಐಟಿ ಬಳಿಗಿದ್ದ ಹೂಕುಂಡಗಳು, ನಾಮಫಲಕ ಧ್ವಂಸವಾಗಿದೆ. 5 ಪೊಲೀಸರು ಬಂಧಿಸಿದ್ದಾರೆ. ಮತದಾನ ಉತ್ತೇಜನಕ್ಕಾಗಿ ಭಾರತಕ್ಕೆ ನೀಡುತ್ತಿದ್ದ ನೆರವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಶ್ನಿಸಿದ್ದಾರೆ. ಭಾರತಕ್ಕೆ $21 ಮಿಲಿಯನ್ ನೆರವು ರದ್ದುಗೊಳಿಸಿದ ಎಲಾನ್ ಮಸ್ಕ್ ನೇತೃತ್ವದ ಸರ್ಕಾರಿ ದಕ್ಷತೆ ಇಲಾಖೆ ನಿರ್ಧಾರವನ್ನ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆಯಿಂದ ಪ್ರೇರಣೆಗೊಂಡ ಜೋಡಿಯೊಂದು ವಿಭಿನ್ನ ಮದುವೆ ಆಹ್ವಾನ ಪತ್ರಿಕೆ ಮಾಡಿಸಿದೆ. ಜಮ್ಮುವಿನ ವಧು ಅಭಿಲಾಷ್ ಕೊಟ್ವಾಲ್ ಹಾಗೂ ಕೇರಳದ ವಧು ವಿನನ್ ವಿಲಿಯುಮ್ಮ ಜೋಡಿ ವಿವಾಹ ಕರಿಯೋಲೆ ಮಾಡಿಸಿದ್ದು, ವಧು ಅಭಿಲಾಷ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಭಾರತದಲ್ಲಿ ಕಾರು ಉತ್ಪಾದನಾ ಕೇಂದ್ರ ತೆರೆಯಲು ಅಮೆರಿಕದ ಟೆಸ್ಲಾ ಮುಂದಾಗಿದೆ ಎನ್ನಲಾಗಿದೆ. $3 ಬಿಲಿಯನ್ ಹೂಡಿಕೆ ಮಾಡುವ ನಿರೀಕ್ಷೆ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಹುಟ್ಟುಹಬ್ಬದಂದು ತೆಗೆಸಿಕೊಂಡಿದ್ದ ಫೋಟೋಗಳನ್ನು ಪತ್ನಿ ವಿಜಯಲಕ್ಷ್ಮಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಛತ್ರಪತಿ ಶಿವಾಜಿ ಹಿರಿಯ ಪುತ್ರ ಸಂಭಾಜಿ ಜೀವನ ಆಧಾರಿತ ಚಿತ್ರ ಛಾವ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅಭಿಮಾನಿಯೊಬ್ಬ ಸಂಭಾಜಿ ಪೋಷಾಕಿನಲ್ಲಿ ಕುದುರೆ ಏರಿ ಚಿತ್ರಮಂದಿರಕ್ಕೆ ಆಗಮಿಸಿ ಅಚ್ಚರಿ ಮೂಡಿಸಿದ್ದಾನೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅಭಿನಯದ ಸಿಕಂದರ್ ಚಿತ್ರ ರಂಜಾನ್ ಹಬ್ಬವಾದ ಮಾರ್ಚ್ 28ರಂದು ಬಿಡುಗಡೆಯಾಗ್ತಾ ಇದ್ದು, ನಿನ್ನೆಯಷ್ಟೇ ಚಿತ್ರದ ಪೋಸ್ಟರ್ ಅನ್ನು ಸಲ್ಮಾನ್ ಖಾನ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡರು. 29 ವರ್ಷಗಳ ಬಳಿಕ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಐಸಿಸಿ ಪಂದ್ಯಾವಳಿಗೆ ಭಾರೀ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದ್ದು, ಪಂದ್ಯ ನಡೆಯುವಂತಹ ಕರಾಚಿ, ರಾವಲ್ಪಿಂಡಿ, ಲಾಹೋರ್ ಮೈದಾನದ ಸುತ್ತ 20,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಭಾರತದ ತ್ರಿವರ್ಣ ಧ್ವಜ ಕಡೆಗಣನೆ ವಿಚಾರದಲ್ಲಿ ಪಾಕಿಸ್ತಾನ ಕೊನೆಗೂ ತಪ್ಪನ್ನು ತಿದ್ದುಕೊಂಡಿದ್ದು, ರಾಷ್ಟ್ರೀಯ ಮೈದಾನ ಕರಾಚಿಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಕೊನೆಗೂ ಕಾಣಿಸಿಕೊಂಡಿದೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಭಾರತ ಪಾಕಿಸ್ತಾನ ಹೈವೋಲ್ಟೇಜ್ ಪಂದ್ಯ ಫೆಬ್ರವರಿ 23ಕ್ಕೆ ನಡೀತಾ ಇದ್ದು, ಹಾಲಿ ಚಾಂಪಿಯನ್ ಆಗಿರುವ ಪಾಕಿಸ್ತಾನವನ್ನ 2017ರ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಭಾರತ ಹವಣಿಸ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಾಬರ್ ಅಜಂ ಇನ್ನಿಂಗ್ಸ್ ಆರಂಭಿಸುವುದಕ್ಕೆ ನಾಯಕ ಮೊಹಮ್ಮದ್ ರಿಜ್ವಾನ್ ಸಂತಸ ವ್ಯಕ್ತಪಡಿಸಿದ್ದು, ನಮ್ಮ ಬಳಿಕ ಸಾಕಷ್ಟು ಆಯ್ಕೆ ಇದೆ, ಆದರೆ ಬಾಬರ್ ಅಜಂಗೆ ತಾಂತ್ರಿಕವಾಗಿ ಸಾಕಷ್ಟು ನೈಪುಣ್ಯತೆ ಇದೆ ಅಂತ ಮೊಹಮ್ಮದ್ ಹೇಳಿದ್ದಾರೆ.